ಇದರಲ್ಲಿ ವೆರೈಟಿ 4 ವೆರೈಟಿ ಉಂಟು. ಒಂದು ಹೆಜ್ಜೇನು, ತುಡುವೆ ಜೇನು, ಕೋಲ್ ಜೇನು, ಮುಜಂಟಿ ಅಂತೇಳಿ. ಅಂದರೆ ಗಾತ್ರಕ್ಕೆ ಅನುಗುಣವಾಗಿ ಸಣ್ಣ ಸಣ್ಣ ವೆರೈಟಿ ಅಂತೇಳಿ. ಹೆಜ್ಜೆನನ್ನು ನಮಗೆ ಸಾಕಲಿಕ್ಕೆ ಆಗೋದಿಲ್ಲ, ತುಡುವೆ ಜೇನು ಸಾಕ್ಬೋದು. ಮತ್ತೊಂದು ಕೋಲ್ ಜೇನು, ಅಂದರೆ ಈ ಮೊದಲೇ ಸಣ್ಣ ಒಂದೇ ರೀತಿಯಲ್ಲಿ ಜೇನು ಮಾಡ್ತಾರೆ. ಇನ್ನು ಕೊನೆಯ ಜೇನು ಮುಜಂಟಿ ಜೇನು, ಅಂದರೆ ಸಣ್ಣ ಈ ಕೆಲವು ಮರದ ಕೊಟ್ಟರಲ್ಲಿ ಕಟ್ತದೆ ಸಣ್ಣದಾಗಿ, ಮತ್ತು ಕರೆಂಟ್ ಪಂಪ್ ಕಟ್ತದೆ, ಅದನ್ನು ಜೇನು ಅದಕ್ಕೆ ತೆಗಿಲಿಕ್ಕೆ ಆಗೋದು ಸ್ವಲ್ಪ ಕಷ್ಟ ಆಗ್ತದೆ. ಸಾಕಲಿಕ್ಕೆ ಆಗುವಂಥದ್ದು ಒಂದು ಹೆಜ್ಜೆ ತುಡುವೆ ಜೇನು ಮತ್ತು ಮುಜಂಟಿ. ಜಾಸ್ತಿ ರೇಟ್ ಮತ್ತು ಜೇನುತುಪ್ಪ ಜಾಸ್ತಿ ಮಾಡ್ತದೆ. ಇದರ ಗುಣ ಅಂದರೆ ಇದರಲ್ಲಿ ಫಸ್ಟಿಗೆ ನಾವು ಮುಟ್ಟುವಾಗ ಇದನ್ನು ಕೆಲಸ ಹೀಗೆ ಬಡ್ದು ಮುಟ್ಟುವಿಗೆ 2 ಸಲ ಬಡ್ದು ಮುಟ್ಟ ಗೊತ್ತಾಗ್ತದೆ ಮನೆಯವರು ಬಂದು ಯಾರು ಅಂತ. ನಂತರ ಅದ್ರ ಮತ್ತು ಬೆವರಿನ ವಾಸನೆ ಇರ್ತದೆ. ಇದನ್ನು ಮುಟ್ಟುವಾಗ ತೆಗೆಯುವಾಗೆಲ್ಲ ಬಾಡಿಯ ಬೆವರಿನ ವಾಸನೆ ಇದ್ದರೆ ಅದು ನಮಗೆ ದಾಳಿ ಮಾಡ್ತದೆ ಮುಖಕ್ಕೆ ಕಣ್ಣಿಗೆ ಎಲ್ಲ. ನಿಧಾನ ತೆಗಿಬೇಕು, ಮುಚ್ಚಳ ತೆಗಿಬೇಕು ಈ ಥರ ತೆಗೆದು ಮತ್ತೆ ಉಲ್ಟನೆ ಹೀಗೆ ಇಡಬೇಕು. ಮತ್ತು ಅಷ್ಟು ಕೈ ಹಾಕಿ ನೇರವಾಗಿ ನಾವು ಇದಕ್ಕೆ ಕೈ ಹಾಕಬಾರ್ದು. ಯಾವುದು ಅಂದರೆ ಡೈರೆಕ್ಟ್ ಮುಖಕ್ಕೆ ಅಟ್ಯಾಕ್ ಮಾಡ್ತದೆ. ಸ್ವಲ್ಪ ಬಾಯಿಂದ ಸ್ವಲ್ಪ ಗಾಳಿ ಹೋಗಿ ಹಾಕಬೇಕು ಹೊರಗೆ. ಹೀಗೆ ಹಾಕಿ ಎಲ್ಲ ಜೀವನಗಳು ಕೆಳಗೆ ಇಳಿತದೆ. ಆಮೇಲೆ ನಿಧಾನವಾಗಿ ಒಂದೊಂದೇ ಎರಿಯನ್ನು ತೆಗಿಬೇಕು. ತುಳುವಿನಲ್ಲಿ ಇದಕ್ಕೆ ಎರಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಇದಕ್ಕೆ ಎರಿಗಳ ರಚನೆ ಅಂತ ಹೇಳ್ತಾರೆ. ಯಾವ ಥರ ರಚನೆ ಮಾಡ್ತಾರೆ ಅಂತ ಎರಿಗಳಂದರೆ, ಸೊಂಟದ ಅಡಿಭಾಗದಲ್ಲಿ 8 ಮೇಣದ ಗಂಟು ಉಂಟು ಇದಕ್ಕೆ ಜೇನುನೊಣಗಳಿಗೆ. ಅಲ್ಲಿಂದ ಮೇಣವನ್ನು ಸ್ರವಿಸಿ ಈ ಸೈಡಿಗೆ ನಿಂತ್ಕೊಳ್ತದೆ. ಅಲ್ಲಿಂದಲೇ ಮೇಣವನ್ನು ಸ್ರವಿಸಿ ಈ ಥರ ಕಣ್ಣು ಥರ ಮಾಡ್ತದೆ. ಮಾಡಿ ಅಲ್ಲಿಗೆ ಜೇನುತುಪ್ಪವನ್ನು ಸಂಗ್ರಹಣೆ ಮಾಡ್ತದೆ. ಹನಿ ಬಿ 5ನೇರಿಗೆ ಪಾಠ ಇಂಗ್ಲೀಷಲ್ಲಿ 5ನೇರಿಗೆ 6ನೇರಿಗೆ ಅದು ಜೇನುನೊಣ. ಇದರಲ್ಲಿ 3 ಅದರಲ್ಲಿ ರಾಣಿ ಇರ್ತದೆ, ಒಂದು ಕೆಲಸಗಾರ ನೊಣ, ಇನ್ನೊಂದು ಗಂಡು ನೊಣ ಅಂತೇಳಿ. ಗಂಡು ನೊಣ ಅಂದರೆ ನೋಡಿ ಕಪ್ಪು ಇರ್ತದೆ, ಇದಕ್ಕೆ ಸೂಜಿ ಇಲ್ಲ ಮೈಯಲ್ಲಿ. ಇದನ್ನು ಹಿಡಿದು ಕೊಲ್ಬೇಕು. ಇದು ಗಂಡು ನೊಣ ಜಾಸ್ತಿ ಆದ್ರೆ ಮನೆಯಲ್ಲಿ ಜೇನುತುಪ್ಪವನ್ನು ಖಾಲಿ ಮಾಡ್ತಾರೆ ಜೇನುತುಪ್ಪವನ್ನು. ಕೆಲಸವರು ಮಾತ್ರ ಇಲ್ಲಿ ಗೆರೆ ಇರ್ತದೆ, ಅವರು ಮಾತ್ರ ಕೆಲಸ ಮಾಡಿ ಜೇನುತುಪ್ಪವನ್ನು ಸಂಗ್ರಹಣೆ ಮಾಡ್ತಾರೆ. ಇದಕ್ಕೆ ಸೂಜಿ ಇಲ್ಲ. ಇದು ಯಾಕೆ ಬೇಕು ಅಂತ ಹೇಳಿದ್ರೆ, ಒಂದ್ಸಲ ರಾಣಿಗೆ ಮಿಲನಕ್ಕೆ ಮಾತ್ರ ಗಂಡು ನೊಣ ವರ್ಷಕ್ಕೊಂದ್ಸಲ. ಮತ್ತೆ ಒಂದು ಸಲ ರಾಣಿ ಮಿಲನ ಆದ ನಂತರ 5 ವರ್ಷದವರೆಗೆ ಮೊಟ್ಟೆ ಇಡ್ತಾ ಇರ್ತಾಳೆ. ಒಂದು ರಾಣಿಗೆ ಆಯುಷ್ಯ 3 ವರ್ಷದಿಂದ 5 ವರ್ಷ ರಾಣಿಗೆ ಆಯುಷ್ಯ. ವರ್ಕರ್ಗಳಿಗೆ ಕೇವಲ ಎಷ್ಟು 60 ದಿವಸದಿಂದ 90 ದಿವಸ ಮಾತ್ರ ಇದು ವರ್ಕರ್ಗಳು ಬದುಕುವುದು. ಜಾಸ್ತಿ ದಿನ ಬದುಕುವುದಿಲ್ಲ ವರ್ಕರ್ಗಳು. ಅಂದರೆ ಅಷ್ಟು ಕೆಲಸ ಮಾಡ್ತದೆ, ಕೂಡಲೇ ಸಾಯ್ತದೆ ವರ್ಕರ್ಗಳು. ಗಂಡು ನೊಣಕ್ಕೆ ಆಯುಷ್ಯ 90ರಿಂದ 120 ದಿವಸ ಗಂಡು ನೊಣಕ್ಕೆ ಆಯುಷ್ಯ ಉಂಟು. ಹೀಗೆ ಮಾಡಬೇಕು, ಈ ಥರ ಹುಟ್ಟಬೇಕು. ಮತ್ತು ಅಲ್ಲಿಗೆ ಹೋಗ್ತದೆ ನೊಣಗಳು, ಯಾರು ದಾಳಿ ಮಾಡಿದ್ರು. ಬೆವರಿನ ವಾಸನೆ ಇರಬಾರ್ದು ಅಷ್ಟು. ನಾನು ಜೇನುತುಪ್ಪ ತೆಗೆಯುವಂತ ತೋರಿಸ್ತೇನೆ. ಇದು ಅದರ ಮಿಷಿನ್ ತಂತ್ರಜ್ಞಾನ ವಿದೇಶದಿಂದ ಬಂದಿರುತ್ತೆ. ಈಗ ರೀಸೆಂಟಾಗಿ ಒಂದು 12 ವರ್ಷದಿಂದ ನಮ್ಮ ದೇಶದಲ್ಲಿ ಆಗ್ತುಂಟು. ಮೇಲೆ ಇದು ಕ್ಯಾಪ್ ನೋಡಿ, ಕ್ಯಾಪನ್ನು ನಾವು ಅನ್ಲಾಕ್ ಮಾಡಬೇಕು. ಅನ್ಲಾಕ್ ಮಾಡಿದ ನಂತರ ಹೀಗೆ ಇಡಬೇಕು ಒಳಗೆ ಫ್ರೇಮನ್ನು. ಪ್ರತಿಯೊಂದನ್ನು ಹಾಗೆ ತೆಗೆಯುವಾಗ ಒಂದ್ಸಲ ಬಾಯಿಂದ ಊದಬೇಕು, ನೊಣವನ್ನಲ್ಲಿ ಕುಡಿಸ್ಬೇಕು. ಇದು ನಾನು ಮೊನ್ನೆ ತೆಗೆದಷ್ಟು 2-3 ವರ್ಷ ಆಯಿತು. ಅಷ್ಟೇ ತುಂಬ ಮಾಡಿದೆ, ಫುಲ್ ಮಾಡಿದೆ, ಅಷ್ಟೇ ಫುಲ್ ಆಗ್ತದೆ. ಮತ್ತೆ ಕ್ಯಾಪ್ ಅನ್ಲಾಕ್ ಮಾಡಬೇಕು. ಇದು ಸಿಪ್ಪೆ ಸಹ ತುಂಬ ಮೆಡಿಸಿನಿಗೆಲ್ಲ ಯೂಸ್ ಆಗ್ತದೆ. ಈ ಇದಕ್ಕೆ ಮುಖದ ಫೇಸ್ ಮಾಸ್ಕ್ಗೆಲ್ಲ ಯೂಸ್ ಮಾಡ್ತಾರೆ, ಚಳಿಗಾಲಕ್ಕೆ ಯೂಸ್ ಆಗ್ತದೆ. ಈಗ ತಿರುಗಿಸಿದ ನಂತರ ತುಪ್ಪ ಎಲ್ಲ ನೋಡಿ ಈ ಗೋಡೆಗೆ ಬಂದು ಹೊಡಿತದೆ ಒಳಗೆ ತುಪ್ಪ, ಕೆಳಗೆ ಸ್ಟಾಕ್ ಆಗ್ತದೆ. ಈಗ ಒಂದು ಸೈಡ್ ಇದರಲ್ಲಿ ಜೇನುತುಪ್ಪ ಖಾಲಿ ಆಯ್ತು ಇದ್ದದೆಲ್ಲ. ಈಗ ಇನ್ನೊಂದು ಸೈಡ್ ಉಂಟು ಇದರಲ್ಲಿ ತುಪ್ಪ ನೋಡಿ, ಇದು ತುಪ್ಪ ಫುಲ್ ಆಗಲಿಲ್ಲ. ಇನ್ನೊಂದು ಸೈಡ್ ಅದನ್ನು ಉಲ್ಟಾ ಮಾಡಿರ್ಬೇಕು. ಈ ಥರ ಹೀಗೆ ಇಡಬೇಕು. ಇದು ಇನ್ನೊಂದು ಸಲ ಈ ಥರ ಇದನ್ನು ಉಲ್ಟಾ ಮಾಡಿರ್ಬೇಕು. ಈ ಥರ ತಿರುಗಿಸಿದ ಕೂಡಲೇ ಎಲ್ಲ ಜೇನುತುಪ್ಪ ಹೊರಗೆ ಬರ್ತದೆ, ಎಲ್ಲ ಕೆಳಗೆ ಸ್ಟಾಕ್ ಆಗ್ತದೆ. ಮಕ್ಕಳೇ ಅಷ್ಟೇ ಜೇನುತುಪ್ಪ. ಈಗ ಕಾರಣ ನಾನು ಎಲ್ಲ ಪೆಟ್ಟಿಗೆ ಇದು ಫ್ರೇಮ್ ಜೇನುತುಪ್ಪ ತೆಗಿತೇನೆ. ಒಂದು 50 ಬಾಕ್ಸ್ ಇಟ್ಟು ಒಬ್ಬನಿಗೆ ಒಂದು 3-4 ಕ್ವಿಂಟಲ್ ಜೇನುತುಪ್ಪ ಆಗ್ತದೆ ವರ್ಷದಲ್ಲಿ. ಹೌದಾ ಸರ್? ನನ್ನ 200 ಪೆಟ್ಟಿಗೆ, ನಾನು 1000 ಟನ್ ಮಾಡ್ತೇನೆ, 1000 kg ವರ್ಷಕ್ಕೆ. ಅಷ್ಟು ಇನ್ಕಮ್ ಉಂಟು. ನಾನು MBA ಮಾಡಿ ಕಾಲೇಜ್ ಲೆಕ್ಚರ್ ಆಗಿ ಸರ್. ಹೌದಾ ಹೌದಾ ಸರ್? ಮತ್ತೆ ಇದನ್ನು ಕೃಷಿ ಮಾಡೋದು. ಹಿಮಾಲಯ ಡ್ರಗ್ ಕಂಪನಿಯಲ್ಲಿ 8 ವರ್ಷ ಕೆಲಸ ಮಾಡಿದ್ದೆ ಬೆಂಗಳೂರಲ್ಲಿ. ಹೌದಾ ಸರ್? ಅದು ಅಂತ ಕೃಷಿಗೆ ಬಂದಿದ್ದೇನೆ.
ಹಾಗೆ ಹುಡುಕ್ಬೇಕಾಯ್ತಾ, ಹ್ಞೂ ಹೊರಗೆ ಹುಡುಕಿದ್ರೆ ಅದು ಹೌದು. ಸ್ವಲ್ಪ ರಾಣಿ ಮೇಲೆ ಜೇನುತುಪ್ಪ ತಿಂದು ಮತ್ತೆ ಮೊಟ್ಟೆ ಇಡ್ತಾ ಇರ್ತದೆ. ಹಾಂ 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 ಗಡಿಬಿಡಿ ಮಾಡಬಾರ್ದು ಈ ಫೀಲ್ಡ್ ಕಲಿಯುವ ಮೊದಲು. ಹಾಂ ಸರ್. ತುಂಬ ತಾಳ್ಮೆ ಬೇಕು ಈ ಫೀಲ್ಡ್. ಯಾರು ಮಾಡೋದಿಲ್ಲ ಈ ಫೀಲ್ಡ್, ಸ್ವಲ್ಪ ಅದು ಭಯ ಅಲ್ಲ. ಕಷ್ಟ ಅಂತೇಳಿ ಮಾಡೋದಿಲ್ಲ. ಅಂದ್ರೆ ಇನ್ಕಮ್ ಅಷ್ಟೇ ಉಂಟು ಇದರಲ್ಲಿ. ಹಾಂ ಸೂಜಿ ಕೊಟ್ರೆ ಮೈಗೆ ಹಾಂ ಹಾಂ ನಿಮ್ಮ ಕಾಲಿದ್ದು ಗಂಟು ನೋವೆಲ್ಲ ಕಡಿಮೆ ಆಗ್ತದೆ. ಈ ಥರದ್ದಲ್ಲ ಸರ್? ಒಂದು ಸೂಜಿಗೆ ಸಾಧಾರಣ 4,000 ರೂಪಾಯಿ ರೇಟ್ ಉಂಟು ಇದ್ರದ್ದು. ಹೌದಾ ಸರ್? ಮುದುಕು ಪ್ರಾಯದಾಗ ಕೆಲವರಿಗೆ ಮಂಡಿ ಸವಿಯುವಂಥದ್ದು ಎಲ್ಲ ಸಮಸ್ಯೆ ಬರ್ತದಲ್ಲ, ಒಂದು ಜೇನುವನ್ನು ಹಾಗೆ ಹಿಡಿದು ಮೈಯನ್ನು ಹೀಗೆ ಹಿಡಿದುಂಟಲ್ಲ, ಈ ಸೂಜಿಯನ್ನು ಇಲ್ಲಿಗೆ ಮೈಗೆ ಚುಚ್ಚಿದ್ರೆ ನಿಮ್ಮ ಕೈ ಗಂಟು ಕಾಲಿನ ನೋವೆಲ್ಲ ಕಡಿಮೆ ಆಗ್ತದೆ. ಯಾರಿಗೆ ಗಂಟು ನೋವಿದ್ರೆ ಚುಚ್ಚಿಸ್ತೇನೆ ಮೇಲೆ ಬೇಡಲ್ಲ. ಈ ಜಾಯಿಂಟ್ ಪೇನ್ ಇರ್ತದೆ ಕೆಲವರಿಗೆ, ಮಂಡಿ ಸವಿ ತುದಿಗೆ ಕಾಲಲ್ಲಿ. ಅಲ್ಲ ನಮಗೆ ಪೇಯ್ನ್ ಇದೆ ಸರ್, ಅದೇ ಚುಚ್ಚು ನೋವು ಆಗುತ್ತಲ್ಲ? ಹೌದು, ನೋವಾಗುತ್ತೆ ಮಾತ್ರ. ಸೆಕೆಂಡ್ ನೋವು ಆಗ್ತದೆ, ಮತ್ತೆ ಅದು ಸೂಜಿ ತೆಗಿ ಕಟ್ತದೆ. ಅದು ರಾಣಿ ಕಾಣ್ತದ ನೋಡಿದ್ರೆ ಹೇಳಿ, ಆ ಕಡೆಯಿಂದ ಇದ್ದಿರ್ತದೆ ಅದು ದಪ್ಪದ ಸರ್? ಉಂಟು ಅದರಲ್ಲಿ ಇಲ್ಲ ಸರ್. ಒಳಗೆ ಸೈಡ್ ಇರ್ತದೆ ಕೆಲಸ. ಕಾಣುದಿಲ್ಲ ಅಲ್ಲ? ಕಾಣೋದಿಲ್ಲ ಸರ್. ನೋಡಿ ನೋಡಿ ರಾಣಿ ಇಲ್ಲಿ ಯಾಕೆ ಗಂಟು ನೋಡಿ ಇಲ್ಲಿ. ಹಾಂ ಹಾಂ ದಪ್ಪ, ಸ್ವಲ್ಪ ದಪ್ಪ ಆಯ್ತು. ಅದು ಇಲ್ಲಿ ಇಲ್ಲಿ ಹೌದು. ಹಾಂ ಸ್ವಲ್ಪ ದೊಡ್ಡದಿರುತ್ತೆ, ಸ್ವಲ್ಪ ದೊಡ್ಡದಿರುತ್ತೆ ಅಷ್ಟೇ. ಅದು ತುಂಬ ನಾಚಿಕೆ ಆಯಿತು ರಾಣಿಗೆ. ಅದಷ್ಟು ಗೊತ್ತಾಗಲ್ಲ ನಿಮಗೆ, ಸ್ವಲ್ಪ ದೊಡ್ಡದಿರುತ್ತೆ ಅಷ್ಟೇ, ತುಂಬ ದೊಡ್ಡದಲ್ಲ ಅದು. ನೋಡಿ ಇಲ್ಲಿ. ಹಾಂ ಇಲ್ಲಿ ಇಲ್ಲಿ ಹಾಂ ಹಾಂ ಸ್ವಲ್ಪ ದೊಡ್ಡದು. ನೋಡಿದ್ರಾ? ನೋಡಿದ್ದು ರಾಣಿ ಇರ್ತದಲ್ಲ, ಅದು ಒಂದು ಪೆಟ್ಟಿಗೆಯಲ್ಲಿ ಆಗ ಹೂವಿನ ಮಕರಂದ ಇದರಲ್ಲೇ ತಗೊಳ್ಳಿ ಒಂದೆಲ್ಲ ಮತ್ತೆ ಕೊಡ್ತೀನಿ, ಅದನ್ನು ಯಾಕೆ ತೆಗೆಯುವುದು? ಅಲ್ಲಿ ಕೊಡ್ತೇನೆ.